ನೋಡಿ ವೀಕ್ಷಕರೇ, ಇವರ ಅಹಂಕಾರ. ಹೌದು ವೀಕ್ಷಕರೇ, ಎರಡನೇ ODI ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ಕೋಚ್ ಅವರು ವಿರಾಟ್ ಕೊಹ್ಲಿ ಅವರನ್ನು ಕೆಣಕಿದ್ದಾರೆ. ಹೌದು ವೀಕ್ಷಕರೇ, ಎರಡನೇ ODI ಪಂದ್ಯವು ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಶ್ರೀಲಂಕಾ ತಂಡದ ಕೋಚ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಅಹಂಕಾರದ ಮಾತುಗಳನ್ನು ಕೇಳಿ ಇದೀಗ ವೀಕ್ಷಕರೇ ಮೂರನೇ ODI ಪಂದ್ಯಕ್ಕೂ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರು ಶ್ರೀಲಂಕಾ ತಂಡದ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಹೌದು, ನೀವು ವಿರಾಟ್ ಕೊಹ್ಲಿ ಅವರನ್ನು ಸಾಕಷ್ಟು ಪಂದ್ಯಗಳಲ್ಲಿ ನೋಡಿದ್ದೀರಿ. ಯಾವುದೇ ಒಬ್ಬ ಆಟಗಾರನಾಗಲಿ ಹಾಗೆ ಅವರ ತಂಡದ ಕೋಚ್ ಆಗಲಿ ಅವರನ್ನು ಕೆಣಕಿದರೆ ಸುಮ್ಮನೆ ಮುಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅವರನ್ನು ಬಿಡುವುದಿಲ್ಲ. ಹೌದು ವೀಕ್ಷಕರೇ, ಕರ್ಮ ಬಿಟ್ಟರೂ ಕೂಡ ವಿರಾಟ್ ಕೊಹ್ಲಿ ಅವರನ್ನು ಬಿಡುವುದಿಲ್ಲ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವರದಿಯಾಗಿತ್ತು. ಆದರೆ ಇದೀಗ ಶ್ರೀಲಂಕಾ ತಂಡದ ಕೋಚ್ ಆಗಿದ್ದ ಜಯವರ್ಧನೆ ಅವರು ವಿರಾಟ್ ಕೊಹ್ಲಿ ಅವರನ್ನು ಮತ್ತೆ ಕೆಣಕಿದ್ದಾರೆ. ಹೌದು ವೀಕ್ಷಕರೇ, ಎರಡನೇ ODI ಪಂದ್ಯದ ಮುಕ್ತಾಯದ ಬಳಿಕ ಜಯವರ್ಧನೆ ಹಾಗೂ ವಿರಾಟ್ ಕೊಹ್ಲಿ ಅವರು ಶೇಕ್ ಹ್ಯಾಂಡ್ ಮಾಡುವಾಗ ಮಾತಿನ ಚಕಮಕಿ ನಡೆಸಿದರು. ಹೌದು, ಈ ಒಂದು ದೃಶ್ಯವನ್ನು ನೋಡಿದರೆ ಅವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಇನ್ನು ವೀಕ್ಷಕರೇ, ಮೂರನೇ ODI ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಇದೀಗ ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಪಂದ್ಯ ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಜಯವರ್ಧನೆ ಅವರು ಹೇಳಿದ್ದು, ಕೆಲವೊಂದಿಷ್ಟು ವರ್ಷಗಳಿಂದ ಟೀಮ್ ಇಂಡಿಯಾ ತಂಡದ ವಿರುದ್ಧ ಯಾವುದೇ ಒಂದು ಸರಣಿಯನ್ನು ಕೂಡ ನಾವು ಗೆದ್ದಿಲ್ಲ. ಇನ್ನು ಇದೀಗ ಆ ಒಂದು ಸಮಯವು ನಮಗೆ ಬಂದಿದೆ. ಹೌದು, ದಿಗ್ಗಜ ಆಟಗಾರರನ್ನು ಜಫ್ರಿ ವೆಂಡರ್ಸಿ ಅವರು ಎರಡನೇ ODI ಪಂದ್ಯದಲ್ಲಿ ವಿಕೆಟ್ ತೆಗೆದರು ಮತ್ತು ಇನ್ನು ಮೂರನೇ ODI ಪಂದ್ಯದಲ್ಲೂ ಕೂಡ ಇದೇ ಒಂದು ಸ್ಟ್ರಾಟಜಿ ಯೂಸ್ ಮಾಡುತ್ತೇವೆ. ಹಾಗೆ ಮೂರನೇ ODI ಪಂದ್ಯವನ್ನು ಗೆದ್ದುಕೊಂಡು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳುತ್ತೇವೆ. ಹಾಗೆ ಏಷ್ಯಾ ಕಪ್ನಲ್ಲಿ ನಮಗೆ ಕೊಟ್ಟಂಥ ಸೋಲಿಗೆ ಇದು ತಕ್ಕ ತಿರುಗೇಟು. ಮತ್ತು ಇನ್ನು ನಿಮ್ಮ ತಂಡದ ದಿಗ್ಗಜ ಆಟಗಾರನಾಗಿರುವ ವಿರಾಟ್ ಕೊಹ್ಲಿ ಅವರನ್ನು ನಮ್ಮ ನಾಡಿನಲ್ಲಿ ರನ್ ಗಳಿಸಲು ನಮ್ಮ ತಂಡದ ಬೌಲರ್ಸ್ಗಳು ಬಿಡುವುದಿಲ್ಲ. ಹೌದು, ಅವರ ವಿರುದ್ಧ ನಾವು ತುಂಬ ಸ್ಟ್ರಾಟಜಿಯನ್ನು ಮಾಡಿದ್ದೇವೆ. ಹೌದು, ಇನ್ನು ಮುಂದಿನ ಪಂದ್ಯದಲ್ಲೂ ಕೂಡ ನಿಮ್ಮ ತಂಡಕ್ಕೆ ಸೋಲನ್ನು ಕೊಡುತ್ತೇವೆ ಮತ್ತು ಆ ಒಂದು ಪಂದ್ಯವನ್ನು ಗೆದ್ದು ತೋರಿಸಿ ಎಂದು ಜಯವರ್ಧನೆ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ತಿಳಿಸಿದರು. ವೀಕ್ಷಕರು, ಇದಾಗಿತ್ತು ಈ ಒಂದು ಪುಟ್ಟ ಮಾಹಿತಿ.